ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ನಮ್ಮದಲ್ಲಿ ಎಂಥ ಶಾಪ್ ಓಪನ್ ಆಗಿದೆ, ಬ್ಯೂಟಿ ಪಾರ್ಲರ್ ಶಾಪ್ ನೋಡ್ಬೋದು. ಎಲ್ಲ ಕ್ರೀಮ್ ಎಲ್ಲ ಕೊಡೋಣ ಅಂತ ಹೇಳಿ ವ್ಯೂವರ್ಸಿಗೆ, ಹಾಗೆ ಎಲ್ಲ ಇಟ್ಟಿದ್ದೀವಿ. ಇಲ್ಲಿ ಫ್ಲೇವಿಟಾ ಇದು ಮಾಡ್ತಾ ಇದ್ದಾಳೆ, ಒಬ್ಬರಿಗೆ ಹಂಚ್ತಾ ಇದ್ದಾಳೆ. ಯಾರಿಗಂತ ಇಲ್ಲ, ನಮಗೆ ಗೊತ್ತಿಲ್ಲ, ಒಟ್ಟಾರೆ ಅಂದರೆ ಎಲ್ಲರಿಗೆ ಒಂದೊಂದು ಪ್ರಾಡಕ್ಟ್ ಸರಿಯಾಗಿ ಬರಲಿ ಅಂತ ಹೇಳಿ ಹಂಚ್ತಾ ಇದ್ದಾಳೆ. ಹಾಗೆ ಅವತ್ತು ನಾನು ಗಿವ್ ಹೇಳಿದ್ದೆ, ಆದರೆ ನಾನು ಪೋಸ್ಟಲ್ಲಿ ಹಾಕಬೇಕಂತ ಎನಿಸಿದ್ದೆ ಅವರ ಹೆಸರನ್ನು. ಮೇಲ್ ಕಳಿಸಿದವರಿಗೆ ನಾನು ಕೊಟ್ಟಿದ್ದೀನಿ, ಕೆಲವು ಜನರಿಗೆ, ಅರ್ಧ ಜನರಿಗೆ ಮಾತ್ರ. ತುಂಬ ಮೇಲ್ಸ್ ಬಂದಿತ್ತು, ಅದರಲ್ಲಿ ಇನ್ನೂ ಕೂಡ ನನ್ನ ಹತ್ರ ಪ್ರಾಡಕ್ಟ್ ತುಂಬ ಉಳಿದಿದೆ. ಹಾಗಾಗಿ ಉಳಿದವರಿಗೆ ಕೂಡ ನಾನು ಮೇಲ್ ಕಳಿಸಿದವರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಎನಿಸಿದ್ದೀನಿ. ಹಾಗೆ ಸ್ವಲ್ಪ ಜನರಿಗೆ ಕೊಟ್ಟಾಗಿದೆ. ನಾನು ಪೋಸ್ಟಲ್ಲಿ ಹಾಕಬೇಕು ಅವರ ಹೆಸರು ಅಂತ ಎನಿಸಿದ್ದೆ, ಆದರೆ ಗಡಿಬಿಡಿಯಲ್ಲಿ ಅವಾಗ ಆಗಿರಲಿಲ್ಲ. ಇವಾಗ ನಾನು ಯಾರದ್ದೆಲ್ಲ ಮೇಲ್ ಬಂದಿದೆ ನೋಡಿ, ಅವರದ್ದು ನೋಡಿ ಕಳಿಸ್ಬಿಡ್ತೀನಿ. ಒಮ್ಮೆಲೆ ಯಾರ್ದಾದರೂ ಇಲ್ಲದಿದ್ದರೆ ನೀವು ಇದರಲ್ಲಿ ನನಗೆ ನನ್ನ ಮೇಲ್ಗೆ ಹಾಕಿ, ಡಿಸ್ಕ್ರಿಪ್ಷನ್ ನನ್ನ ಮೇಲ್ ಐ ಡಿ ಇರುತ್ತೆ, ಉಳಿದರೆ ನಾನು ನಿಮಗೆ ಕೂಡ ಕಳಿಸ್ತೀನಿ. ಹಾಗೆ ಅವತ್ತು ಕ್ವಶನ್ ಕೇಳಿದ್ದೆ ನಾನು, ಅದಕ್ಕೆ ಆನ್ಸರ್ ಕೊಟ್ಟವರಿಗೆ ಕಳಿಸಿದ್ದೆ. ಇವತ್ತು ನಾನು ಏನು ಕ್ವಶನ್ ಎಲ್ಲ ಏನು ಕೇಳ್ತಾ ಇಲ್ಲ, ಡೈರೆಕ್ಟ್ ನೀವು ನನಗೆ ಮೇಲ್ಗೆ ಹಾಕಿ, ಉಳಿದ್ರೆ ನನ್ನ ಹತ್ರ ತುಂಬ ಏನಿಲ್ಲ, ನಾನು ತುಂಬ ಪ್ರಾಡಕ್ಟ್ಸ್ ಏನು ತರಿಸೋದಿಲ್ಲ, ಸ್ವಲ್ಪ ಉಂಟು ಬಂದಿದ್ದು, ಅದನ್ನು ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಅಡುಗೆ ಇವತ್ತು ಬೆಳಿಗ್ಗೆನೆ ಅಮ್ಮ ಬಂಗಡೆ ಸಾರು ಮಾಡಿದರು. ಅಂದರೆ ಮೂಡೆ ಇತ್ತು, ಹಾಗೆ ಮೂಡಕ್ಕೆ ಕೂಡ ಆಗುತ್ತೆ, ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಕೂಡ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆ ಎದ್ದವರು ಬಂಗಡೆ ಸಾರು ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಮ್ಮದು. ಇವಾಗ ಇವತ್ತು ಚೌಳಿಕಾಯಿ ಪಲ್ಯನೂ ಮಾಡ್ತಾ ಇರಬೇಕು. ಆಮೇಲೆ ಚಪಾತಿ ನಾನು ಮತ್ತು ಅಮ್ಮ ಇಬ್ಬರು ಸೇರಿ ಇವಾಗ ಮಾಡ್ತೀವಿ. ಇವತ್ತು ರೈಸ್ ಇಲ್ಲ, ಮಧ್ಯಾಹ್ನ ನಮಗೆ ಚಪಾತಿ ಎಲ್ಲರಿಗೆ ಕೂಡ. ಹಾಗೂ ನನ್ನ ಹಸ್ಬೆಂಡ್ ಮಾರ್ಕೆಟಿಗೆ ಹೋಗಿದ್ದಾರೆ ಕೆಲವು ಸಾಮಗ್ರಿ ತರಲಿಕ್ಕೆ. ಚೌಳಿಕಾಯಿ ತಲೆಗೆ तुम्ही नारला निघाल नशे घरचे की चोळलिकाई. ಓಕೆ, ಇದು ಸ್ವಲ್ಪ ಬೇರೆ ರೀತಿ ಮಾಡಿದ್ದಾರೆ ಅಮ್ಮ. ಬೇರೆ ಬೇರೆ ರೀತಿ ಮಾಡ್ತಾರೆ. ಇದವರು ತೆಂಗಿನಕಾಯಿ ಹಾಕಿ ಈ ರೀತಿ ಮಾಡಿದ್ದಾರೆ ಚೌಳಿಕಾಯನ್ನು. ಇಲ್ಲದಿದ್ದರೆ ಡ್ರೈ ಮಾಡ್ತೀವಿ, ಅದು ಕೂಡ ಚೆನ್ನಾಗಾಗುತ್ತೆ. ಟೊಮೆಟೊ, ನೀರುಳ್ಳಿ ಎಲ್ಲ ಹಾಕಿ ಆಯಿಲಲ್ಲೆಲ್ಲ ಫ್ರೈ ಮಾಡಿ ಫಸ್ಟಿಗೆ ಚೌಳಿಕಾಯಿ, ಅದು ಕೂಡ ಚೆನ್ನಾಗಾಗುತ್ತೆ. ಓಕೆ, ನಾನು ಚಪಾತಿ ಮಾಡ್ತಾಯಿದ್ದೀನಿ. ಅಮ್ಮ ಫ್ರೈ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಸೈಡಲ್ಲಿ ನಾಯಿ ಮರಿ ಕೂಡ ತೊಗೊಂಡೋಗ್ಲಿಕ್ಕೆ ಬಂದಿದ್ದರು. ಮೊನ್ನೆ ಕೂಡ ಒಬ್ಬರು ಬಂದಿದ್ದರು, ಇವತ್ತು ಕೂಡ ಒಬ್ಬರು ಬಂದಿದ್ದಾರೆ. ಹಾಗೆ ಇವರು ನಮ್ಮ ಪಕ್ಕದವರು. 2 ನಾಯಿ ಮರಿ ನಾವು ಕೊಟ್ವಿ. ಯಾವುದೇ ರೇಟ್ಗೆ ಕೊಡಲಿಲ್ಲ ನಾವು, ಯಾಕೆಂದರೆ ಮರಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಲ್ವಾ. ನಮ್ಮ ಮಕ್ಕಳು ಸಣ್ಣದವು, ಆದರೆ ನನಗೆ ಎಲ್ಲವನ್ನು ಸಾಕಲಿಕ್ಕೆ ಆಗಲ್ಲ. ನನ್ನ ಸ್ಥಿತಿ ನಿಮಗೆ ಗೊತ್ತುಂಟು, ಬಾಡಿಗೆ ಮನೆ, ಹಾಗೂ ಇಲ್ಲಿ ನಾಯೆಲ್ಲ ಸಾಕಿದರೂ ಸರಿಯಾಗಿ ಆಗೋದಿಲ್ಲ ಕೆಲವರಿಗೆ. ಹಾಗೆ ನಾನು ಒಂದೊಂದಾಗಿ ಕೊಡ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ. ಇವಾಗ ಸಂಜೆ ನಮ್ಮದು ಊಟ ಎಲ್ಲ ಆದಮೇಲೆ ಅಮ್ಮ ಇವತ್ತು ಲುಸುನ್ ಅಂತ ಹೇಳ್ತಾರೆ, ಬಾಳಂತಿಗೆಲ್ಲ ಕೊಡ್ತಾರೆ ನೋಡಿ, ಲುಸುನ್ ಲೇವಾ ಅಂತ ಹೇಳ್ತೀವಿ, ಬೆಳ್ಳುಳ್ಳಿದದು, ಅದನ್ನು ಮಾಡ್ತಾ ಇದ್ದಾರೆ. ಸಾದಿ ಸಾಪ್ರಾನ್ಗೆ ಹೆರಿಗೆಲ್ಲ ಆದಮೇಲೆ ಹೆರಿಗೆಲ್ಲ ಆದಮೇಲೆ 7 ದಿನದ ನಂತರ 6-7 ದಿನದ ನಂತರ ಅದನ್ನು ಕೊಡ್ತಾರಂತೆ. ಅದನ್ನು ಮಾಡ್ತಾ ಇದ್ದೀವಿ. ನಾನು ಅದರ ಫುಲ್ಲು ಪ್ರೊಸೀಜರ್ ಹೇಗೆ ಅಂತ ಹೇಳಿ ರೆಸಿಪಿ ಚಾನಲ್ಲೇ ಹಾಕ್ತೀನಿ. ಅದರ ಬಿಹೈಂಡ್ ದ ಸೀನ್ ಇದರಲ್ಲಿರುತ್ತೆ ಅಷ್ಟೇ. ಹಾಗಾಗಿ ನೀವು ಅಲ್ಲಿಂದ ಈಸಿಯಾಗಿ ನೋಡ್ಬೋದು. ಫಸ್ಟಿಗೆ ಬೆಳ್ಳುಳ್ಳಿಯನ್ನೆಲ್ಲ ಬೇಯಿಸಿ ಆಗಿದೆ. ಇವಾಗ ಉಳಿದದ್ದು ಮಾಡಲಿಕ್ಕೆ ಉಂಟು ಕೆಲಸ. चांगला डिझाईन. ಓಕೆ, ಇದು
ನಾವು ಪೇಡೆಂಗ್ ಗಾಡ್ ಅಂತ ಹೇಳ್ತೀವಿ, ಇದಕ್ಕೆ ಓಲೆ ಬೆಲ್ಲ ಅಂತ ಕೂಡ ಹೇಳ್ತಾರೆ. ಈ ರೀತಿ ಇರುತ್ತೆ, ಸ್ವಲ್ಪ ಕಾಸ್ಟ್ಲಿ ಇದು. ಆದರೆ ಹೆಚ್ಚಾಗಿ ಬಾಣಂತಿಗೆ ಅಥವಾ ಯಾವುದಾದ್ರೂ ಮದ್ದಿಗೆ ಯೂಸ್ ಮಾಡುವಾಗ ಈ ಬೆಲ್ಲವನ್ನೇ ಯೂಸ್ ಮಾಡ್ತಾರೆ. ಏನಂಗ ಓಕೆ, ಇಲ್ಲಿ ಇವಾಗ ಬೆಳ್ಳುಳ್ಳಿ ಲೇಹ ಆಗ್ತಾ ಉಂಟು. ಇದಕ್ಕೆ ತೆಂಗಿನ ಇದು ಹಾಲು ಅದನ್ನು ಹಾಕಿದ್ದಾರೆ ಅಮ್ಮ. ಎಲ್ಲ ಹಾಗೂ ಬೆಲ್ಲ ಹಾಕಿಕೊಂಡು ತುಂಬಾ ಚೆನ್ನಾಗಿದೆ ಬೆಲ್ಲ. ಸ್ಟ್ರೀಟ್ ಬ್ಯಾಂಕ್ ಇಂದ ಏನೋ ತಗೊಂಡು ಬಂದಿದ್ದಲ್ಲ, ಎಲ್ಲಿಂದ ತಗೊಂಡು ಬಂದಿದ್ದಮ್ಮ? ಸ್ಟೇಟ್ ಬ್ಯಾಂಕ್ ಇಂದನಾ? ಒಳ್ಳೇದಿದೆ ಇದು. ಇನ್ನು ಕೆಲವೊಮ್ಮೆ ಒಳ್ಳೇದು ಬರಲ್ಲ. ಅವತ್ತೊಮ್ಮೆ ಅಮ್ಮನ ಮನೆಗೆ ತಗೊಂಡು ಬಂದಿದ್ವಿ, ಅದು ಒಳ್ಳೇದಿರ್ಲಿಲ್ಲ, ಎಲ್ಲ ಇದಾಗಿತ್ತು, ಅದರಲ್ಲಿ ಸಣ್ಣ ಹುಳ ರೀತಿ ಆಗಿತ್ತು. ನೋಡ್ಕೊಂಡು ತರಬೇಕು ನಾವು. ಇದು ಚೆನ್ನಾಗಿದೆ. ಯಾರು ತಿನ್ಬಿಟ್ಟ ನೋಡೋದಕ್ಕಿಂತ ಮೊದಲು? ಓಕೆ, ಒಂದು ಸೈಡಿಂದ ನಾನು ಮಾಡ್ತಾ ಇದ್ದರೆ ವ್ಲಾಗಿಗೆ, ಇನ್ನೊಂದು ಸೈಡಿಂದ ರೆಸಿಪಿಗೆ ನೋಡಿ ಶೂಟ್ ಆಗುತ್ತೆ ಈ ರೀತಿ. ಹಾಗೆ ಎರಡೆರಡು ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರ್ತೀವಿ. ನಮ್ಮ ಲೈಫಲ್ಲಿ ನಮಗೆ ಕಲಿಯೋದು ತುಂಬ ಇರುತ್ತೆ. ಎಷ್ಟೇ ನಾವು ಕಲಿತರೂ ಮುಗಿಯಲ್ಲ ಅಂತ ಹೇಳ್ತಾರೆ ನೋಡಿ, ಆ ರೀತಿ ನಾನು ಕೂಡ ಅಮ್ಮನಿಂದ ಸುಮಾರು ಕಲ್ತಿದ್ದೀನಿ ನೋಡಿ. ಇದೆಲ್ಲ ನಾನು ಅವರ ಕೈಯಿಂದಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಗಂಡು ಮಕ್ಕಳಿಗೆ ಕೂಡ ಕಲಿಸ್ಬೇಕು. ಹಾಗೆ ಎಲ್ಲ ಅವರು ಕೇಳುವ ಕ್ವಶನ್ಗೆ ಒಂದೊಂದಾಗಿ ಉತ್ತರ ಕೊಡ್ತಾ ಇದ್ದಾರೆ. ಇವಳೊಂದಿದ್ದಾಳಲ್ಲ, ನನ್ನ ಪ್ರಾಣ ತಿಂದು ಬಿಡ್ತಾಳೆ. ಒಂದು ಕೆಲಸ ಕೂಡ ನನಗೆ ಕರೆಕ್ಟಾಗಿ ಮಾಡಲಿಕ್ಕೆ ಬಿಡೋದಿಲ್ಲ, ಎಲ್ಲದಕ್ಕೂ ಅಡ್ಡ 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 ಬರ್ತಾ ಇರ್ತಾಳೆ. ಓಕೆ, ಇವಾಗ ಬೆಳ್ಳುಳ್ಳಿ ಲೇಹ ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ, ನೀವು ಕೂಡ ಟ್ರೈ ಮಾಡಿ. ಎಲ್ಲದಕ್ಕೂ ಕೂಡ ಒಳ್ಳೆಯದು ಇದು. ಹಾಗಾಗಿ ಈಸಿಯಲ್ಲಿ ಮಾಡ್ಬೋದು ಮನೆಯಲ್ಲಿ. ಇದನ್ನು ರೆಸಿಪಿ ಚಾನಲಲ್ಲಿ ಹಾಕಿರ್ತೀನಿ, ಆಯಿತಾ? ಇಲ್ಲಿ ನೋಡಿ, ಒಬ್ಬಳು ಆಲ್ರೆಡಿ ರೆಡಿ ಆಗಿದ್ದಾಳೆ ತಿನ್ಲಿಕ್ಕೆ. ಬಿಸಿ ಉಂಟದು, ರೆಡಿ ಆಯ್ತು. ಇವಾಗ ಬೆಳ್ಳುಳ್ಳಿ ಲೇವಾ ಅಮ್ಮ ಮಾಡಿದ್ದು, ತುಂಬಾ ಚೆನ್ನಾಗಾಗತ್ತೆ. ತಿನ್ನಿ ಎಲ್ಲರೂ. ಉಸಿರು ಹೈಡ್ರೋಗೆ. ಹಾ, ಚೆನ್ನಾಗಿದ್ಯಾ ಕ್ಲಾರು? ಮನೆಯಲ್ಲಿ ನಾವು ಏನೇ ಮಾಡಿದ್ದು ಎಲ್ಲರೂ ಬಂದು ಹಂಚಿ ಅದನ್ನೊಂದು ಖುಷಿಯಿಂದ ತಿಂದರೆ ನಾವು ಮಾಡಿದ್ದಕ್ಕೆ ಒಂದು ಸಾರ್ಥಕ ಅಂತ ಎನಿಸುತ್ತೆ ಅಲ್ವಾ? ಹಾಗೆ ನಮ್ಮ ಮನೆಯಲ್ಲಿ ಎಷ್ಟೇ ತಿಂದೇ ಇದ್ದರೂ ಏನು ತಿನ್ನಲಿಲ್ಲ ನೋಡಿ, ಆ ರೀತಿ ಮಾಡ್ತಾ ಇರ್ತಾರೆ ಮಕ್ಕಳು. ಖುಷಿಯಾಗುತ್ತೆ ನೋಡಲಿಕ್ಕೆ. ಬಿಸಿ ಉಂಟು, ಚೆನ್ನಾಗಿದೆ ಅಲ್ಲ? ಖುಷಿ ಆಗುತ್ತೆ ಬೆಳ್ಳುಳ್ಳಿದ್ದು. ಹೀಗೇನೆ ತಿನ್ಬಹುದು, ಬಾಳಂತಿಗೆ ಅಂತಲ್ಲ, ಹೀಗೇನೆ ತಿನ್ಬಹುದು, ಚೆನ್ನಾಗಾಗುತ್ತೆ. ಸಮಾನೆ ಮೈ ಸಮಾಸ. ಓಕೆ, ನನ್ನ ಹಸ್ಬೆಂಡ್ ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೆ ಬೆಳ್ಳುಳ್ಳಿ ಅಂದರೆ ತುಂಬ ಇಷ್ಟ ಅಲ್ಲ? ತುಂಬ ಇಷ್ಟ. ಎಲ್ಲದರಲ್ಲಿ ಬೆಳ್ಳುಳ್ಳಿ ಇದ್ದದ್ದು ಹೆಚ್ಚಾಗಿ ಅವರಿಗೆ ತೆಗೆದುಕೊಡೋದು. ಇವಾಗ ಲೇಹ ತಿಂದು ಹೇಳ್ತಾರೆ ಅವರು ಯಾವ ರೀತಿ ಆಗಿದೆ ಅಂತೇಳಿ.
ಬರೇನೆ ಸೂಪರ್ ಆಗಿದೆ. ಓಕೆ, ಇವಾಗ ನಾವು ಫೇಸ್ ಪ್ಯಾಕ್ ಮಾಡ್ತಾ ಇದ್ವಿ. ಮುಖದ ಮೇಲೆ ಕಲೆ ಅಥವಾ ಮುಖ ಗ್ಲೋ ಇಲ್ಲದಿದ್ದರೆ ಇದನ್ನು ನೀವು ಹಚ್ಬೋದು. ಹೆಚ್ಚಾಗಿ ನನ್ನ ಫೇಸ್ಬುಕ್ ಪೇಜ್ ನೀವು ಫಾಲೋ ಮಾಡಿದರೆ ಅದರಲ್ಲಿ ನಾನು ಹಾಕ್ತಾ ಇರ್ತೀನಿ. ಮಧ್ಯಮ ಕುಟುಂಬ ಫೇಸ್ಬುಕ್ ಪೇಜ್ ಉಂಟು, ಅದರಲ್ಲಿ ನಿಮಗೆ ಬೇಕಾಗಿದ್ದೆಲ್ಲ ನಾನು ಟಿಪ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಅಥವಾ ನಾನು ಇನ್ನೊಂದು ಚಾನಲ್ ಉಂಟು, ಅದರಲ್ಲಿ ನಾನು ಅಪರೂಪಕ್ಕೆ ಹಾಕ್ತೀನಿ. ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಎಲ್ಲರ ಮುಖ ಏನಾಗಿದೆ. ವಾ ಕ್ಲವಿಡ, ನಿನ್ನ ಸುಂದರವಾದ ಮುಖವನ್ನೊಮ್ಮೆ ತೋರಿಸು. ಸುಂದರಿ 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 ಸುಂದರಿ. ಇನ್ನೊಂದು ಇಲ್ಲಿ ಇನ್ನೊಂದು ಸುಂದರ ಅಂಗ, ಸುಂದರ ಅಂಗ. ಓಕೆ, ಇಲ್ಲಿ ಒಬ್ಬ ನೋಡಿ, ಲೆವಿಟನ್. ವಾವ್, ಸುಂದರಾಂಗ. ಓಕೆ, ಇನ್ನು ನೋಡೋಣ ಎಲ್ಲಿ ಯಾರಿದ್ದಾರೆ ಅಂತ ಹೇಳಿ. ಕ್ಲಾರು ಅಲ್ಲರಿ ನೋಡಿ ನಮ್ಮ ರಾಯ್ಸ್ಟನ್ ಎಷ್ಟು ಚಂದ. ಇನ್ನೊಬ್ಬ ನೋಡಿ, ವಾವ್, ಅಲ್ಲೂ ಮಾತ್ರ ಕಾಣ್ತಾ ಉಂಟು. ಓಕೆ, ಎಲ್ಲರ ಮುಖಕ್ಕೆ ಇವತ್ತು ಫೇಶಿಯಲ್ ಹಳದಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಪೇಂಟ್ ಹಾಕಿ ಹೋಗ್ಬೇಕು. ನೆಕ್ಸ್ಟ್ ಡೇ ಭಾನುವಾರ ಮಟನ್ ತಂದಿದ್ದರು, ಅದೇ ಸುಕ್ಕ ಮಾಡ್ತಾಯಿದ್ವಿ. ಮಟನ್ ಸುಕ್ಕ ನಾನು ಸುಮಾರು ಸಲ ತೋರಿಸಿದ್ದೀನಿ, ಹಾಗೆ ಸಪ್ರೇಟಾಗಿ ಇಲ್ಲಿ ನಿಮಗೆ ನಾನು ತೋರಿಸ್ತಾ ಇಲ್ಲ. ಅದರೊಂದಿಗೆ ಇನ್ನೊಂದು ರೆಸಿಪಿಲಿ ನಡೀತಾ ಉಂಟು. ಇದು ಕೂಡ ಬಾಣಂತಿ ರೆಸಿಪಿನೇ. ಆಲೆ ಅಂತ ಹೇಳ್ತೀವಿ, ಜಿಂಜರ್ ಇದು ಮಾಡ್ತಾರೆ ಬಾಣಂತಿಯರಿಗೆ, ಅದು ಅಮ್ಮ ಮಾಡ್ತಾಯಿದ್ದಾರೆ. ನೋಡಿ ಮಳೆ ಬರ್ತಾ ಉಂಟು, ಇಷ್ಟು ಜೋರು ಮಳೆ ಬರ್ತಾ ಉಂಟು. ಆದರೆ ನೋಡಿ ಏನು ಮಾಡ್ತಿದ್ದಾರೆ ನೋಡಿ, ಮಳೆಗೆ ನೆಂದು ನೋಡಿ ನೋಡಿ ಬಂದ್ರು ನೋಡಲಿಕ್ಕೆ ಹಿಂದೆ ಎಲ್ಲ ಒದ್ದೆ ಆಗಿದ್ದಾರೆ, ಹೇಳಿದ್ರೆ ಕೇಳುವುದಿಲ್ಲ. ಯಾಕೆ ಹೊರಗೆ ಹೋಗುದು ಮಳೆಗೆ? ಯಾಕೆ ಮಳೆ ಬಂದ ಮೇಲೆ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ವಾ? ಮಳೆ ಬಂದ ಮೇಲೆ ಹೋಗಿದ್ದು ಅಂದ್ರೆ ನಿಂತ ಮೇಲೆ ನೋಡಿ ನೋಡಿ ಅವನ ಇದ್ರಲ್ಲಿ ಬಂತು ನೋಡಿ, ಮಳೆ ಬಂದ ಮೇಲೆ ಹೋಗ್ಬೇಕಂತ. ಮಳೆ ಇಷ್ಟು ಜೋರು ಮಳೆ ಮಾರ್ರೆ, ಮಂಗಳೂರಲ್ಲಿ ಇಷ್ಟು ಜೋರು ಮಳೆ ಬರ್ತಾ ಉಂಟು. ಇವರಿಗೆ ಹೊರಗಡೆ ಹೋಗಿ ಗುಡಿಸ್ಬೇಕಂತೆ. ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ರೆಡಿ ಆಗ್ತಾ ಉಂಟು. ದೋಸೆ ಮಾಡೋಣ ಅಂತ ಹೇಳಿ ಉದ್ದಿನಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಹಾಕೋದು, ಹಾಗೂ ರೇಷನ್ ಅಕ್ಕಿ ನಾವಿಲ್ಲಿ ವೈಟ್ ರೈಸ್ ಯೂಸ್ ಮಾಡ್ತಾ ಇದ್ವಿ. ಅದರೊಂದಿಗೆ 1 ಕಪ್ಪಷ್ಟು ಬಾಯ್ಲ್ಡ್ ರೈಸ್, ಯಾವುದು ಕೂಡ ಆಗುತ್ತೆ. ಬಾಯ್ಲ್ ಮಾಡಿದ ರೈಸ್, ವೈಟ್ ರೈಸ್ ಆದರೆ ವೈಟ್ ರೈಸ್. ಒಂದು 3 ಕಪ್ ರೈಸಿಗೆ 1/4 ಕಪ್ಪಷ್ಟು ಉದ್ದಿನಬೇಳೆಯನ್ನು ಹಾಕೋದು, ಯಾಕೆಂದರೆ ನಾವು ಈಸ್ಟ್ ಹಾಕ್ತೀವಲ್ವ, ಹಾಗಾಗಿ. ಆಮೇಲೆ ನೋಡಿ, ಒಂದು ಸಣ್ಣ ಸ್ಪೂನಷ್ಟು 1 ಸ್ಪೂನಷ್ಟು ಈಸ್ಟ್ ಒಟ್ಟಿಗೆ ಹಾಕ್ತಾಯಿದ್ವಿ. ಕೆಲವರು ಸಪ್ರೇಟಾಗಿ ಹಾಕ್ತಾರೆ, ಪರವಾಗಿಲ್ಲ, ಒಟ್ಟಿಗೆ ನೀವು ಹಾಕ್ಬೋದು, ಏನಾಗೋದಿಲ್ಲ. ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿಬಿಡೋದು. ಬೆಳಿಗ್ಗೆಗೆ ತುಂಬ ಉಬ್ಬಿಕೊಂಡು ಸಾಫ್ಟಾಗಿ ದೋಸೆ, ಇಡ್ಲಿ ಏನು ಕೂಡ ನಾವು ಮಾಡ್ಬೋದು. ಅರ್ಜೆಂಟಲ್ಲಿ ಮಾಡಲಿಕ್ಕಿದ್ರೆ ಈ ರೀತಿ ಮಾಡ್ಬೋದು. ಹಾಗೂ ನೈಟ್ ನೀವು ಹಾಕಿ ಇಡೋದಾದರೆ ಈಸ್ಟ್ ಮಾತ್ರ ನಾನು ಇವಾಗ ತೋರಿಸಿದೆ ನೋಡಿ, ಸ್ವಲ್ಪ ಅಷ್ಟೇ ನೀವು ಹಾಕಬೇಕು. ಜಾಸ್ತಿ ಹಾಕಿದರೆ ಬೇಗನೆ ಮೇಲೆ ಬರುತ್ತೆ. ಹಾಗೂ ಲಾಸ್ಟಿಗೆ ಮಲಗುವ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿ ಉಬ್ಲಿಕ್ಕೆ ಇಡಬೇಕು. ಓಕೆ, ಈ ವಿಡಿಯೋ ನಾಳೆಗೆ ಕಂಟಿನ್ಯೂ ಆಗುತ್ತೆ. ನಾಳೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ.